ಮುಂದಿನ 48 ಗಂಟೆಯಲ್ಲಿ ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಬದಲಾವಣೆಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ವೃಶ್ಚಿಕ ರಾಶಿಯವರಿಗೆ ಮುಂದಿನ 48 ಗಂಟೆಯಲ್ಲಿ ಅಂತಂದರೆ ಮುಂದಿನ 2 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ಅಂತಂದರೆ ಈ 48 ಗಂಟೆಗಳ ಕಾಲ ಇದೆ ಅಲ್ವಾ, ಇದು ಬರೋಬ್ಬರಿ 9 ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಇದೀಗ ಬಂದಿರತಕ್ಕಂಥದ್ದು. ಹಾಗಾಗಿ ಇದು ತುಂಬ ಪವಿತ್ರವಾಗಿರುತ್ತೆ, ತುಂಬ ಶ್ರೇಷ್ಠವಾಗಿರ್ತಕ್ಕಂತಹ ಕಾಲ ಆಗಿರುತ್ತೆ. ಇದೇ ಒಂದು 48 ಗಂಟೆಯಲ್ಲಿ ನಿಮಗೆ ರಾಜಯೋಗ ಆದರೆ ಪ್ರಾಪ್ತಿಯಾಗಲಿದೆ. ನಂತರ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ಸಹ ಕಾಣಬಹುದಾಗಿರುತ್ತೆ ವೃಶ್ಚಿಕ ರಾಶಿಯವರು. ನಂತರ ನಿಮ್ಮ ಬದುಕಿನ ದಿಕ್ಕೇ ಬದಲಾಗ್ತಕ್ಕಂತಹ ಕಾಲ ಆದರೆ ಇರ್ತಕ್ಕಂಥದ್ದು ಈ 48ಗಳ ಕಾಲ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಿದ್ರೆ, ಯಾವುದೇ ಒಂದು ಶುಭ ಕಾರ್ಯವನ್ನು ನೀವು ಶುರು ಮಾಡಬೇಕಂತಿದ್ರೆ, ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಬೇಕು, ಒಂದು ಹೊಸ ವ್ಯಾಪಾರವನ್ನು ಮಾಡಬೇಕು ಅಂತಂದ್ರೆ ಈ ಕಾಲ ನಿಮಗೆ ಒಂದು ಶುಭ ಸಮಯ ಆಗಿರುತ್ತೆ. ಇನ್ನು 2 ದಿನದಲ್ಲಿ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣ್ತೀರ. 48 ಗಂಟೆಯಲ್ಲಿ ನಡೆಯುವ ಬದಲಾವಣೆಯನ್ನು ನೀವು ಗಮನಿಸಬಹುದಾಗಿರುತ್ತೆ. ಶತ್ರುಗಳು ಸಹ ನಿಮ್ಮ ಏಳಿಗೆಯನ್ನು ಇದೀಗ ಸಹಿಸಲಾರರು. ಹಾಗಾಗಿ ನಿಮ್ಮನ್ನು ಕೆಳಗಿಳಿಯಲು ಕಾಯ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರು. ಹೌದು, ನೀವು ಈ ವಸ್ತುವನ್ನು ಯಾರಿಗೂ ಸಹ ನೀಡಬಾರದಾಗಿರುತ್ತೆ ಈ 48 ಗಂಟೆಗಳ ಕಾಲದ ಒಳಗಡೆ. ಅಪ್ಪಿತಪ್ಪಿನೂ ಸಹ ಕೊಟ್ಟರೆ ನಿಮಗೆ ಕಷ್ಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ ಹೇಳಿ ಪುರಾಣಗಳಲ್ಲೂ ಸಹ ಉಲ್ಲೇಖಿಸಲಾಗಿದೆ, ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಸಹ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಆ 48 ಗಂಟೆಗಳ ಕಾಲದಲ್ಲಿ ನೀವು ಯಾವ ಒಂದು ವಸ್ತುವನ್ನು ಯಾರಿಗೂ ಸಹ ನೀಡಬಾರದು ಅನ್ನೋದನ್ನು ತಿಳ್ಕೊತಾ ಹೋಗಿ. ಅದಕ್ಕಿಂತ ಮೊದಲು ವೃಶ್ಚಿಕ ರಾಶಿಯವರಿಗೆ ಸಿಗ್ತಕ್ಕಂತಹ ಫಲಗಳು ಏನು ಅನ್ನೋದನ್ನು ಹೇಳ್ಬಿಡ್ತೀವಿ. ಈ 2 ದಿನ ಶುಭ ಸಮಯ ಆಗಿರ್ತಕ್ಕಂತಹ ಕಾರಣದಿಂದಾಗಿ ನಿಮಗೆ ದೇವರ ಆಶೀರ್ವಾದನೂ ಸಹ ನಿಮ್ಮ ಜೊತೆ ಇರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳು, ಕೌಟುಂಬಿಕ ಕಷ್ಟಗಳೆಲ್ಲನೂ ಸಹ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಇದೀಗ ಹೊಸ ಅಧ್ಯಾಯನೇ ಶುರು ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ. ನಿಮ್ಮ ಆಸೆಗಳು, ಇಷ್ಟು ದಿನ ಯಾವ್ಯಾವ ಆಸೆಗಳಿತ್ತೋ, ನಿಮ್ಮ ಕೋರಿಕೆಗಳು, ನಾನು ಆ ಕೆಲಸ ಮಾಡಬೇಕು ಅಂತಿದ್ದೆ, ನಾನು ಆ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಅಂತಿದ್ದೆ, ನಂತರ ನಿಮ್ಮ ಜೀವನದ ಆಸೆಗಳೆಲ್ಲನೂ ಸಹ ಈಡೇರ್ತಕ್ಕಂತಹ ಕಾಲ ಆದರೆ ಬಂದಿರತಕ್ಕಂಥದ್ದು. ಹಣವನ್ನು ಹೂಡಿಕೆ ಮಾಡಬೇಕು ಅಂತಿದ್ರೆ, ಎಲ್ಲಾದರೂ ಹಣವನ್ನು ಹೂಡಿಕೆ ಮಾಡಬೇಕು ಅಂತಿದ್ರೆ ಯೋಚಿಸಿ ಹೂಡಿಕೆ ಮಾಡಿ, ನಂತರ ಹೂಡಿಕೆ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಆಗಿರುತ್ತೆ. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ಇದೀಗ ಒಳ್ಳೆಯ ಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ. ಹೌದು, ಐಶ್ವರ್ಯ ಪ್ರಾಪ್ತಿಯಾಗತ್ತೆ. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಗಳಿತ್ತಲ್ಲ, ಅದಕ್ಕೆ ಒಳ್ಳೆಯ ಪ್ರತಿಫಲದ ಮೂಲಕ ಐಶ್ವರ್ಯ ಆದರೆ ಇದೀಗ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದಷ್ಟು ತಾಳ್ಮೆಯಿಂದ ಇರಬೇಕಾಗಿರುತ್ತೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರು. ತಾಳ್ಮೆಯಿಂದ ಇದ್ದರೆ ನೀವು ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ನಿಮ್ಮ ಯೋಜನೆಯನ್ನು ಯಾರಿಗೂ ಸಹ ಹೇಳಬಾರದಾಗಿರುತ್ತೆ. ಹೌದು, ನಾನು ಮುಂದೆ ಈ ಒಂದು ಕೆಲಸವನ್ನು ಮಾಡಬೇಕಂತಿದ್ದೀನಿ, ಇಲ್ಲಿ ಜಾಗವನ್ನು ಖರೀದಿ ಮಾಡಬೇಕಂತಿದ್ದೀನಿ, ಈ ಒಂದು ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ದೀನಿ, ಹಣವನ್ನು ಇಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ದೀನಿ. ಈ ರೀತಿ ಯಾರಿಗೂ ಸಹ, ಅದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಕುಟುಂಬಸ್ಥರೇ ಆಗಿರ್ಬೋದು, ಯಾರಿಗೂ ಸಹ ನೀವು ಹೇಳಬಾರದಾಗಿರುತ್ತೆ. ಹೌದು, ನಿಮ್ಮ ಯೋಜನೆಗಳೆಲ್ಲ ಗುಪ್ತವಾಗಿರಿಸಿ ನಿಮ್ಮ ಸಾಧನೆಯ ಮೂಲಕ ಅವರಿಗೆ ಉತ್ತರವನ್ನು ನೀಡಬೇಕಾಗಿರುತ್ತೆ. ಆದಷ್ಟು ನಿಮ್ಮ ಯೋಜನೆಗಳನ್ನು ಸಹ ಯಾರಿಗೂ ಹೇಳಬೇಡಿ. ನಂತರ ಕಪಟಿ ಜನರು ನಿಮಗೆ ಧನಲಾಭ ಪ್ರಾಪ್ತಿಯಾಗಿದೆ ಅಂತ ಹೇಳಿ ನಿಮ್ಮ ಬಳಿ ಹಣ ಕೇಳಲು ಬರ್ತಾರೆ. ಸಾಧ್ಯವಾದಷ್ಟು ಅವರಿಂದ ದೂರ ಇರಿ. ನಂತರ ಅವರಿಗೆ ಹಣವನ್ನು ಸಹ ನೀಡಬಾರದಾಗಿರುತ್ತೆ ಈ ಸಮಯದಲ್ಲಿ. ನಂತರ ಹಣದ ವಿಚಾರದಲ್ಲಿ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಬೇಕಾಗಿರುತ್ತೆ ಒಂದು ನಿರ್ಧಾರವನ್ನು ತಗೊಳೋದಕ್ಕೆ. ಹೌದು, ಎಲ್ಲಾದರೂ ನೀವು ಹಣವನ್ನು ಹೂಡಿಕೆ ಮಾಡಬೇಕು ಅಂತಿದ್ರೆ, ಅಥವಾ ಯಾರಿಗಾದ್ರೂ ಸಾಲದ ಮೂಲಕ ಸಹಾಯಕ್ಕೋಸ್ಕರ ಹಣವನ್ನು ನೀಡ್ತಿದ್ದೀರಾ ಅಂತಂದರೆ 100 ಬಾರಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೋಬೇಕಾಗಿರುತ್ತೆ. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಣದ ಲಾಭ ಹೆಚ್ಚತಕ್ಕಂಥದ್ದು, ಧನಲಾಭ ಪ್ರಾಪ್ತಿಯಾಗ್ತಕ್ಕಂಥದ್ದು,
ಹೂಡಿಕೆ ಮಾಡಿದ್ರ ಮೂಲಕನೂ ಸಹ ಈಗ ನಿಮಗೆ ಹಣ ಆದರೆ ಬರ್ತಕ್ಕಂಥದ್ದು. ನಿಮಗೆ ಹೂಡಿಕೆ ಮಾಡೋದು ನೀವು ಹೊಸಬರಾಗಿದ್ದರೆ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ. ಹೌದು, ಈಗಾಗಲೇ ಆ ಒಂದು ಜಾಗದಲ್ಲಿ ಹೂಡಿಕೆ ಮಾಡಿದ್ರಲ್ಲ, ಅವರು ಅನುಭವ ಇರುತ್ತಲ್ಲ ಅವರಿಗೆ, ಅವರ ಬಳಿ ಹೇಗೆ ಇದರ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡ ನಂತರನೇ ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಹೋಗಿ. ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ ಎಲ್ಲಾದರೂ ನೀವು ಹಣದ ಹೂಡಿಕೆ ಮಾಡಬೇಕು ಅಂತಿದ್ರೆ. ನಂತರ ಜೀವನದಲ್ಲಿ ಸಾಧನೆಯನ್ನು ಮಾಡ್ತಕ್ಕಂತಹ ಸ್ಫೂರ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ನೀವು ಓಡಾಡುವ ಜಾಗದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚು ಆಗ್ತಕ್ಕಂಥದ್ದು. ಗೌರವ ಹೆಚ್ಚು, ಧನಲಾಭ ಪ್ರಾಪ್ತಿ ಆಗ್ತಿದೆ ಅಂತಂದರೆ ನಿಮ್ಮ ಸುತ್ತಮುತ್ತಲೂ ಕಪಟಿ ಜನರು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ನೀವು. ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಸಾಲ ಬಾಧೆಗಳು ಸಹ ಎಲ್ಲ ದೂರ ಆಗ್ತಕ್ಕಂಥದ್ದು. ನಂತರ ಸಾಲ ನೀಡಬೇಡಿ ಈ ಸಮಯದಲ್ಲೂ ಸಹ. ಹೌದು, ಹಣ ಧನಲಾಭ ಪ್ರಾಪ್ತಿಯಾಗೋದ್ರ ಮೂಲಕ ಸುಮಾರು ಜನ ಬಂದು ಕೇಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸಾಲ ಮಾಡೋದು ಅಥವಾ ಸಾಲ ನೀಡ್ತಕ್ಕಂಥದ್ದು ಒಳ್ಳೆಯದಾಗಿರೋದಿಲ್ಲ ಈ ಸಮಯದಲ್ಲಿ. ನಂತರ ನಿಮ್ಮ ಮನೆಯ ಆಭರಣವನ್ನು ಈ ಸಮಯದಲ್ಲಿ ಯಾರಿಗೂ ಸಹ ನೀಡಬಾರದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನಂತರ ವಿದೇಶಿ ಉದ್ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರತಕ್ಕಂಥದ್ದು ನಿರುದ್ಯೋಗಿಗಳಿಗೆ. ನಂತರ ಭೂಮಿ ವಾಹನ ಖರೀದಿ ಮಾಡ್ತಕ್ಕಂತಹ ಯೋಗ ನಿಮ್ಮದಾಗ್ತಕ್ಕಂಥದ್ದು. ನಂತರ ಆಧ್ಯಾತ್ಮಿಕ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಸುವರ್ಣ ಯುಗ ಆದರೆ ಪ್ರಾರಂಭ ಆಗ್ತಕ್ಕಂಥದ್ದು ಈ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ. ನಂತರ ಆಸ್ತಿಯಿಂದ ಧನಲಾಭ ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ. ಧರ್ಮ ಮಾರ್ಗದಲ್ಲಿ ನಡೀತಾ ಇರಿ ಯಾವಾಗಲೂ ಸಹ. ಅದೇ ರೀತಿ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗಿರುತ್ತೆ ವೃಶ್ಚಿಕ ರಾಶಿಯವರು. ನಂತರ ದಾನ ಮಾಡಿದ್ರೂ ಸಹ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಆದಷ್ಟು ನೀವು ವೃಶ್ಚಿಕ ರಾಶಿಯವರು ಕೋಪವನ್ನು ಕಡಿಮೆ ಮಾಡಿಕೊಂಡು ಆದಷ್ಟು ತಾಳ್ಮೆಯಿಂದ ಇರಿ. ಎಲ್ಲಾದರೂ ಮಾತನಾಡುವಾಗ, ಯಾವುದಾದ್ರೂ ವ್ಯವಹಾರದಲ್ಲೂ ಸಹ ಅಷ್ಟೇ ಕೋಪವನ್ನು ನಿಯಂತ್ರಣ ಮಾಡಿ ಆದಷ್ಟು ತಾಳ್ಮೆಯಿಂದ ಇರೋದು ಉತ್ತಮ ಆಗಿರುತ್ತೆ. ನಂತರ ವ್ಯಾಪಾರದ ಕಡೆಯೂ ಸಹ ನಿಮಗೆ ಸಲಹೆಗಳನ್ನು ಪಡೆದು ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ನಂತರ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತೆ. ನಂತರ ಈ ರಾಜಯೋಗ 9 ವರ್ಷಕ್ಕೆ ಒಮ್ಮೆ ಆದರೆ ಬಂದಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ನಾನು ಮೊದಲಿಗೆ ಹೇಳಿರೋ ರೀತಿ 9 ವರ್ಷಕ್ಕೆ ಒಮ್ಮೆ ಬಂದಿರತಕ್ಕಂತಹ ಈ ಒಂದು ಅದ್ಭುತ 48 ಗಂಟೆಗಳ ಕಾಲ ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ನಂತರ ಆಹಾರ ಸಹಾಯವನ್ನು ಮಾಡಿದರೆ, ಆಹಾರವನ್ನು ದಾನದ ಮೂಲಕ ನೀಡಿದರೆ ಹೆಚ್ಚಿನ ಫಲಗಳನ್ನು ಸಹ ಸಿದ್ಧಿ ಮಾಡ್ಕೊಳ್ತೀರಾ. ಯೋಚಿಸಿ ನಿರ್ಧಾರವನ್ನು ತಗೊಳ್ಳೋದು ಇಲ್ಲಿ ಬಹುಮುಖ್ಯವಾಗಿರುತ್ತೆ. ನಂತರ ದೈವ ಬಲ ಆದರೆ ನಿಮ್ಮ ಜೊತೆ ಇರತಕ್ಕಂಥದ್ದು. ಲಕ್ಷ್ಮೀ ದೇವರ ಆಶೀರ್ವಾದ ಆದರೆ ನಿಮ್ಮ ಜೊತೆ ಇದೆ. ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ವ್ಯಾಪಾರದಲ್ಲಿ ಲಾಭ ಇರಲಿದೆ. ಮನೆಯಲ್ಲಿ ನೆಮ್ಮದಿ ಶಾಂತಿ ಆದರೆ ಇರ್ತಕ್ಕಂಥದ್ದು. ಇದು ವೃಶ್ಚಿಕ ರಾಶಿಯವರ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಬದಲಾವಣೆಗಳ ಪವಾಡ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.